ಮಕರ ಸಂಕ್ರಮಣದ ನಿಮಿತ್ತ ಅಥಣಿ ಗ್ರಾಮ ದೇವತೆ ಶ್ರೀ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನದಂದು ಶ್ರೀ ಸಿದ್ದೇಶ್ವರ, ಶ್ರೀ ಮರುಳಸಿದ್ದ, ಶ್ರೀ ಅಂಬಾಭವಾನಿ, ಶ್ರೀ ಹನುಮಾನ ಚಿಕ್ಕಟ್ಟಿ, ಶ್ರೀ ಬಸವೇಶ್ವರ, ಸಂಕೋನಾಟ್ಟಿ, ಶ್ರೀ ಪರಮಾನಂದ, ಕಲ್ಲರ್ಟಿ ಶ್ರೀ ಬಸವೇಶ್ವರ ದೇವರ ಪಲ್ಲಕ್ಕಿಗಳನ್ನು ಕೃಷ್ಣಾ ನದಿಗೆ ಕೊಂಡೊಯ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಮಧ್ಯಾಹ್ನ ಹಲ್ಲೆಹಳದಿಂದ ಪಾದಯಾತ್ರೆ ಮೂಲಕ ಅಥಣಿಗೆ ಆಗಮಿಸಿದ ಪಲ್ಲಕ್ಕಿಗಳನ್ನು ಭಕ್ತರ ದಂಡು ಭಕ್ತಿಯಿಂದ ಬರಮಾಡಿಕೊಳ್ತು. ಈ ಸಂದರ್ಭದಲ್ಲಿ ರಾಮನಗೌಡ ಪಾಟೀಲ ಹಾಗೂ ರಮೇಶ್ ಕಾಗಲಿ ಮಾತನಾಡಿ, 100ಕ್ಕೂ ಹೆಚ್ಚು ವರ್ಷಗಳಿಂದ ಪಲ್ಲಕ್ಕಿ ಉತ್ಸವ ನಡೆದುಕೊಂಡು ಬಂದಿದ್ದು ಅಥಣಿ ಹಾಗೂ ಸುತ್ತಮುತ್ತಲಿನ ಭಕ್ತರ ಆರಾಧ್ಯ ದೈವ ಇದಾಗಿದೆ. ಮಕರ ಸಂಕ್ರಮಣ ಹಾಗೂ ದೀಪಾವಳಿ ಪಡೆದ ದಿನಗಳಂದು ಯಾವುದೇ ಧರ್ಮ ಜಾತಿ ಭೇದ ಭಾವ ಇಲ್ಲದೆ ಪಲ್ಲಕ್ಕಿ ಉತ್ಸವ ನಡೆದುಕೊಂಡು ಬರ್ತಾ ಇದೆ ಅಂತ ತಿಳಿಸಿದರು. ಇದೇ ಸಮಯದಲ್ಲಿ ಅಥಣಿಯ ಖ್ಯಾತ ಉದ್ಯಮಿದಾರ ಮಹಾಂತೇಶ ಕಣ್ಣನವರ್ ಹಾಗೂ ಅಥಣಿಯ ಸಮಸ್ತ ಭಕ್ತರು ದೇವರ ಆಶೀರ್ವಾದವನ್ನು ಪಡೆದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ಅಥಣಿ ತಾಲೂಕಿನ ಸಮಸ್ತ ಜನರಿಗೆ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹುಶಃ ಕಳೆದ ಸಾವಿರಾರು ವರ್ಷಗಳಿಂದ ಪ್ರತಿ ಮಕರ ಸಂಕ್ರಾಂತಿ ಹಾಗೂ ದೀಪಾವಳಿಯಲ್ಲಿ ಬರುವಂಥ ಕಡಪಂಚಮಿ ದಿನದಂದು ನಮ್ಮ ಅಥಣಿ ಗ್ರಾಮದ 5 ಪಲ್ಲಕ್ಕಿಗಳು ಹಾಗೂ ಸಿದ್ದೇಶ್ವರ ಕೊತ್ವಾಲ್ ಈ ಒಂದು ಕಾರ್ಯಕ್ರಮ ಕಳೆದ ಸಾವಿರಾರು ವರ್ಷಗಳಿಂದ ಜರುಗುತ್ತಾ ಬಂದಿದೆ. ಬಹುಶಃ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರು ಬೆಳಗ್ಗೆ ಕೃಷ್ಣಾ ನದಿ ಸ್ನಾನವನ್ನು ಮುಗಿಸ್ಕೊಂಡು ಬಂದು ತದನಂತರದಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ 5 ಪಲ್ಲಕ್ಕಿಗಳು ಮತ್ತು ಕೊತ್ವಾಲ್ಗೆ ಬಾನ ಕೊಡೋದಾಗಲಿ ಅಥವಾ ಹೆಂಗ್ ಹೊಡೆಯೋದಾಗಲಿ ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಕಳೆದ ಸಾವಿರಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿಯೂ ಬಂದಿರತಕ್ಕಂಥ ಮಕರ ಸಂಕ್ರಮಣ ಹಾಗೂ ದೀಪಾವಳಿ ಹಬ್ಬದ ಕಡೆಪಂಚಮಿ ದಿವಸ ಈ ಪಲ್ಲಕ್ಕಿಗಳು ಮೂಲ ನಕ್ಷತ್ರದ ಸ್ನಾನ ಮಾಡುವ ಪದ್ಧತಿ ಇದ್ದು ಪ್ರತಿ ಕಡೆಪಂಚಮಿ ಹಾಗೂ ಮಕರ ಸಂಕ್ರಮಣ ದಿನ ಈ ಕೃಷ್ಣಾ ನದಿಯ ದಡದಲ್ಲಿ ಸಹಸ್ರ ಜನಸಂಖ್ಯೆಯಲ್ಲಿ ಸೇರಿ ಸಿದ್ದೇಶ್ವರ ದೇವರ ವಿವಿಧ ದೇವರುಗಳ ಎಲ್ಲ ಪೂಜಾ ಹಾಗೂ ಅಭಿಷೇಕ ಕಾರ್ಯಕ್ರಮ ಜರುಗುವುದು. ಅದಕ್ಕೆ ಈ ಕಾರಣದಿಂದ ಈ ಜನಸಂಖ್ಯೆ ಎಲ್ಲ ಅಥಣಿ ನಗರದ ಎಲ್ಲ ಜಾತಿ ಭೇದ ಮರೆತು ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮ ಜರುಗ್ತವೆ. ಇದೇ ರೀತಿ ಮುಂದುವರೆದು ಜರುಗಲಿ, ಎಲ್ಲರೂ ಜನ ಸಹಕಾರ ಸಿಗಲಿ. ಎಲ್ಲ ಆರಕ್ಷಕ ಸಿಬ್ಬಂದಿಯವರಾಗಿರ್ಬೋದು, ಪುರಸಭೆಯವರ ಸಹಕಾರದಿಂದ ಸ್ವಚ್ಛತೆ ಆಗಿರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾರೆ. ಭಕ್ತರಿಗೆ